ನಮಸ್ತೆ. ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ. ನಾನಿವತ್ತು ಸಾಂಪ್ರದಾಯಿಕವಾಗಿ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದು ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಅವಲಕ್ಕಿಯನ್ನು ಬಳಸಿಬಿಟ್ಟು ನಾನಿಲ್ಲಿ ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೇನೆ. ಟೀ ಕಾಫಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ಮಾಡೋದು ಹೇಗೆ ಎಂಬುದನ್ನು ನೋಡೋಣ. ಖಮಾಂಗ್ ಚೂಡ ಅಥವಾ ಖಾರ ಹಚ್ಚಿದ ಅವಲಕ್ಕಿಯನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: ಶೇಂಗಾ ಬೀಜ, ಗಾರ್ಲಿಕ್, ಒಣಮೆಣಸಿನಕಾಯಿ, 10-15 ಗೋಡಂಬಿ, ಹುರಿಗಡಲೆ, ಒಣ ಕೊಬ್ಬರಿ, ಕರಿಬೇವು ಸೊಪ್ಪು, ಸಾಲ್ಟ್ ಟು ಟೇಸ್ಟ್, ಖಾರದ ಪೌಡರ್, ಅರಿಶಿಣದ ಪೌಡರ್ ಮತ್ತು ಸ್ವಲ್ಪ ಮನೆಯ ಸಾಂಬಾರ್ ಪೌಡರ್, 1 ಸ್ಪೂನು ಸಕ್ಕರೆ ಬೇಕಾಗುತ್ತದೆ. ನಾನಿಲ್ಲಿ ಪೇಪರ್ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. 1/4 kg ಅವಲಕ್ಕಿ ಇದೆ ಇದು. ಬನ್ನಿ ಹಾಗಾದರೆ ಮಾಡುವುದು ಹೇಗೆ ಎಂದು ನೋಡೋಣ. ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲಿಗೆ ನಾನು 5-6 ಸ್ಪೂನ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ಟೇಬಲ್ ಸ್ಪೂನ್ ಆಯಿಲನ್ನು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಎಣ್ಣೆ ಬಿಸಿಯಾದ ನಂತರ ಶೇಂಗಾ ಬೀಜವನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಶೇಂಗಾ ಬೀಜ ನೀಟಾಗಿ ಫ್ರೈ ಆಗಿದೆ. ನಾನೀಗ ಎಣ್ಣೆಯಿಂದ ತೆಗೆದುಕೊಳ್ತಾ ಇದ್ದೇನೆ. ಒಣ ಕೊಬ್ಬರಿಯನ್ನು ಅರ್ಧ ಬೌಲ್ ತೆಗೆದುಕೊಂಡಿದ್ದೇನೆ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತೇನೆ. ಅದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಗೋಡಂಬಿಯನ್ನು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಸಪ್ರೇಟಾಗಿ ತೆಗೆದುಕೊಳ್ತೇನೆ. ಹೀಗೆ ನಾವು ಶೇಂಗಾ ಬೀಜ, ಕೊಬ್ಬರಿ ಮತ್ತು ಗೋಡಂಬಿಯನ್ನು ಮೊದಲೇ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋದ್ರಿಂದ ಕ್ರಿಸ್ಪಿ ಆಗಿ ಉಳಿಯುತ್ತೆ. ಹಾಗಾಗಿ ನಂತರ ನಾನು ಸಾಸಿವೆ, ಜೀರಿಗೆಯನ್ನು ಒಗ್ಗರಣೆ ಹಾಕ್ತಾ ಇದ್ದೇನೆ. ಚಟಪಟ ಅಂತ ಸಿಡಿದ ಆದಮೇಲೆ ಬೆಳ್ಳುಳ್ಳಿಯನ್ನು ಹಾಕಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. 2-3 ಎಸಳು ತೆಗೆದುಕೊಂಡಿದ್ದೇನೆ. 4-5 ಒಣಮೆಣಸಿಕಾಯನ್ನು ಹಾಕ್ತಾ ಇದ್ದೇನೆ. ಇದು ಖಾರದ್ದಲ್ಲ, ಬ್ಯಾಡಗಿ ಮೆಣಸಿನಕಾಯಿ. ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ಮೇಲೆ ಅರ್ಧ ಸ್ಪೂನ್ ಅರಿಶಿಣದ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಅರ್ಧ ಸ್ಪೂನ್ ಖಾರದ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಮನೆಯಲ್ಲೇ ಮಾಡಿದ ಅರ್ಧ ಸ್ಪೂನ್ ಸಾಂಬಾರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ 1/4 ಸ್ಪೂನ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಟೇಸ್ಟಿಗೆ ತಕ್ಕಂತೆ ಸಾಲ್ಟನ್ನು ಹಾಕ್ಕೋಬೇಕಾಗುತ್ತೆ. ಸಕ್ಕರೆ 1 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಡಿ. ಅದೇ ಬಿಸಿಗೆ ಎಲ್ಲದೂ ಕೂಡ ಫ್ರೈ ಆಗುತ್ತೆ. ನಾನಿಲ್ಲಿ ಪೇಪರ್ ಅವಲಕ್ಕಿಯನ್ನು ಫ್ರೈ ಮಾಡಿಕೊಂಡಿಲ್ಲ, ಆದರೆ ಬಿಸಿ ಒಗ್ಗರಣೆಗೆ ಇದನ್ನು ಹಾಕ್ತಾ ಇದ್ದೇನೆ. ಒಗ್ಗರಣೆಗೆ ನಾನು ಅವಲಕ್ಕಿ, ಹುರಿಗಡಲೆ ಮತ್ತು ಫ್ರೈ ಮಾಡಿಕೊಂಡಂತಹ ಶೇಂಗಾ ಬೀಜ, ಗೋಡಂಬಿ ಹಾಗೂ ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈ ರೀತಿ ಮಾಡೋದ್ರಿಂದ ಶೇಂಗಾ ಬೀಜ ಅದೆಲ್ಲ ಮತ್ತೆ ಮೆತ್ತಗೆ ಆಗೋದಿಲ್ಲ, ಕ್ರಿಸ್ಪಿ ಹಾಗೆ ಉಳ್ಕೊಳ್ಳುತ್ತೆ. ನಾವು ಇದನ್ನು 8-10 ದಿನ ಹಾಗೆ ಇಟ್ಕೊಂಡು ತಿನ್ನಬಹುದು. ನೋಡಬಹುದು ನೀವು. ಇದನ್ನು ಹೀಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಗರಿಗರಿಯಾದ ಅವಲಕ್ಕಿ ತಿನ್ನಲು ಸಿದ್ಧವಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನು ಮನೆಯಲ್ಲಿಯೇ ಸಂಜೆಯ ಸ್ನ್ಯಾಕ್ಸ್ ಆಗಿ ಕಾಫಿ ಟೀ ಜೊತೆಗೆ ತಿನ್ನಬಹುದು ಅಥವಾ ಹಾಗೆಯೇ ತಿನ್ನಬಹುದು. ಇದರ ಜೊತೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿಕೊಂಡು ಕೂಡ ತಿನ್ನಬಹುದು. ಇದನ್ನು ಖಮಾಂಗ್ ಚೂಡ ಅಂತಲೂ ಕೂಡ ಕರೀತಾರೆ. ನಾನಿಲ್ಲಿ ಗರಂ ಮಸಾಲ ಆಗಲಿ ಅಥವಾ ಬೇರೆ
ರೀತಿಯ ಯಾವುದೇ ಮಸಾಲ ಪೌಡರ್ಗಳಾಗಲಿ ನಾನು ಯೂಸ್ ಮಾಡಿಲ್ಲ. ಕೇವಲ ಮನೆಯಲ್ಲಿ ಮಾಡಿದಂತಹ ಸಾಂಬಾರ್ ಪೌಡರನ್ನು ಮಾತ್ರ ಯೂಸ್ ಮಾಡಿದ್ದೇನೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಖಾರ ಹಚ್ಚಿದ ಅವಲಕ್ಕಿ ಟೀ ಜೊತೆಗೆ ತಿನ್ನಲು ಸಿದ್ಧವಾಗಿದೆ. ತುಂಬ ರುಚಿಯಾಗಿರುತ್ತೆ. ಹಾಕೋಬಹುದು. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ ಕೂಡ ಹಾಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.